ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬೆಳಗ್ಗೆ 6 ಗಂಟೆ ಆಗಿದೆ. ಬ್ಲಾಗ್ನ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ರಷ್ ಮಾಡ್ಕೊಬಂದು ಸ್ವಲ್ಪ ರಂಗೋಲಿನ ಹಾಕ್ಕೊಂಡು, ಹಾಗೆ ಬೆಳಗ್ಗೆ ಡೈಲಿ ರೊಟೀನ್ ನಿಮಗೆ ಗೊತ್ತೇ ಇರುತ್ತೆ. ನನ್ನ ಈಗ 3 ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಡೈಲಿ ಯಾವುದಾದ್ರೂ ಫ್ರೂಟ್ ಆಗಲಿ ಹಾಗೆ ವೆಜಿಟೇಬಲ್ ಆಗಲಿ ತಿಂದ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ಳೋದು. ವಿಟಮಿನ್ ಸಿ ಇರೋದ್ರಿಂದ ಪಪ್ಪಾಯ ಹಣ್ಣು ದೇಹಕ್ಕೆ ತುಂಬಾ ಒಳ್ಳೆಯದು. ಬೀಟ್ರೂಟ್ ಕೂಡ ಅಷ್ಟೇ, ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಿನ ಮಾಡಲಿಕ್ಕೆ ಹಾಗೆ ನಮ್ಮ ಬಾಡಿ ಎನರ್ಜಿಯಾಗಿರಲಿಕ್ಕೆ ಒಂದು ಸಹಾಯ ಮಾಡುತ್ತೆ. ಹಾಗೆ ಫ್ರೂಟ್ ಎಲ್ಲ ತಿನ್ಕೊಬಿಟ್ಟು ಇವಾಗ ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಆದಷ್ಟು ಅಕ್ಕಿ ರೊಟ್ಟಿನ ಕೆಂಡದಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಈ ಕಡೆ ರೊಟ್ಟಿ ಕೂಡ ಆಯಿತು. ಮತ್ತು ರೊಟ್ಟಿಗೆ ನಾನು ಇವತ್ತು ಬೀನ್ಸ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕವರಲ್ಲಿ ಕಟ್ಟಿಟ್ಟಿದ್ದೆ ಫ್ರೆಂಡ್ಸ್. ಕವರಲ್ಲಿ ಯಾಕೆ ಕಟ್ಟಿಟ್ಟಿದ್ದೆ ಅಂದರೆ ತರಕಾರಿನ ನಮ್ಮನೇಲಿ ಸ್ವಲ್ಪ ಜಾಸ್ತಿನೇ ತರ್ತಾರೆ. ಯಾಕಂದರೆ ನಮ್ಮನೇಲಿ ಸ್ವಲ್ಪ ಜನ ಇರೋದ್ರಿಂದ ಜಾಸ್ತಿನೇ ತರಕಾರಿ ತರ್ತಾರೆ. ಆದರೆ ತರಕಾರಿ ಬೇಗನೆ ಬತ್ತಿ ಹೋಗ್ಬಿಡೋದು. ಹಾಗಾಗಿ ನಾನು ಮನೆಯಲ್ಲಿ ಹೆಂಗೆ ಮಾಡೋದು, ಫ್ರಿಜ್ ಬೇರೆ ಇಲ್ಲ ಅಂತಂದು ಕವರಲ್ಲಿ ಮೊಬೈಲಲ್ಲಿ ನೋಡಿದ್ದೆ ಟಿಪ್ಸ್ನ. ಅದೇ ಥರ ನಾನು ಕವರಲ್ಲಿ ಅದನ್ನು ಕ್ಲೀನಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೆ. ತುಂಬ ಫ್ರೆಶ್ ಆಗಿ, ಹಾಗಾಗಿ ಈ ಟಿಪ್ಸ್ ನನಗೆ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬೀನ್ಸ್ನ ಮುರ್ಕೊಂಡು ಮಾಡಿದ್ರೂ ಚೆನ್ನಾಗಾಗುತ್ತೆ. ನಾನು ಇಲ್ಲಿ ಸಣ್ಣಕ್ಕೆ ಹೆಚ್ಚಿ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತೊಳೆದು ಮತ್ತೊಂದು ಸಲ ತೊಳೆದು ಇಟ್ಕೊಂಡಿದ್ದೆ. ಹಾಗೆ ಟೊಮೊಟೊ ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಿತ್ತಲಲ್ಲೇ ಇತ್ತು, ಅದನ್ನು ಕೊಯ್ದು ಹಾಕ್ಕೊಂಡೆ. ಈಗ ಬೆಳ್ಳುಳ್ಳಿ ಕೂಡ ಒಂದು ಕಡೆಯನ್ನು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡಿಟ್ಕೊಂಡು ಇವಾಗ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿ ಅನಿಸುತ್ತೆ ರೊಟ್ಟಿಗೆ. ಹಾಗೆ ಒಂದು ಬೆಳ್ಳುಳ್ಳಿನ ಜಬ್ಬಿಟ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಮತ್ತು ಕುಶನಿ ಪುಡಿ. ಇವಾಗ ಮಾಡೋದು ಹೇಗಂತ ನೋಡೋಣ. ಇವಾಗ ಪಲ್ಯ ರೊಟ್ಟಿ ಎಲ್ಲ ರೆಡಿ ಆಯಿತು. ಈಗ ಎಲ್ಲ ಅಪ್ಪ ಅಮ್ಮ ಎಲ್ಲರೂ ಬಂದರು, ತಿನ್ನಬೇಕು. ಇವಾಗ ನಾವು ಒಬ್ಬೊಬ್ಬರೇ ಕುತ್ಕೊಂಡು ಊಟ ಮಾಡಲ್ಲ. ಏನೋ ಊಟ ಆಗಲಿ ತಿಂಡಿಯನ್ನೇ ಆಗಲಿ ಒಂದು ಫ್ಯಾಮಿಲಿ ಕುತ್ಕೊಂಡು ತಿನ್ನೋದು. ಹಾಗೆ ತಿಂಡಿ ಕೂಡ ತಿಂದಾಯಿತು. ಇವಾಗ 1 ಗಂಟೆ ಏನೋ ಆಗಿದೆ. ಹಿತ್ತಲಲ್ಲಿ ಒಂದು ಅಂಟ್ಲಕಾಯಿ ಗಿಡ ಇತ್ತು. ಅದರಲ್ಲಿ ಸ್ವಲ್ಪ ಕಾಯೆಲ್ಲ ಕೆಳಗೆ ಉದುರಿದ್ವು. ಅವನ್ನ ಆರಿಸ್ಕೊಂಡು ಒಂದು ಚೀಲದಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಟ್ಟೆ ತೊಳಿಲಿಕ್ಕೆ ಮತ್ತು ತಲೆ ಕೂದಲು ಯಾವಾಗಾದರೂ ವಾಶ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೈ ಸ್ವಲ್ಪ ಗಲೀಜಾದಾಗ ಕೂಡ ನಾನು ಒಂದೊಂದು ಕಾಯಿನ ಹಾಕಿ ಕ್ಲೀನಾಗಿ ಕೈ ತೊಳ್ಕೊಬಿಡ್ತೀನಿ. ನೋಡಿ ಎಷ್ಟು
ಹಿಂದಿನ ಕಾಲದ ಜನ ತುಂಬಾ ಯೂಸ್ ಮಾಡ್ತಾಯಿದ್ರು ಫ್ರೆಂಡ್ಸ್ ಈ ಕಾಯಿನ. ನಿಮ್ಮೂರಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅದನ್ನು. ಸೀಸನ್ನಲ್ಲಿ ಮಾತ್ರ ಬಿಡೋದು ನಾವು. ಹಾಗೆ ಅಕ್ಕ ಕೂಡ ಒಂದು ತಿಂಗಳಿಗಾಗಷ್ಟು ಮಾವಿನಕಾಯಿನ ಬಂದಿದ್ರು ಉಪ್ಪಿನಕಾಯಿ ಹಾಕ್ರಿ ಅಂತ. ಇವಾಗ ಸೀಸನಲ್ಲಿ ಏನು ಸಿಗುತ್ತಲ್ಲ ಫ್ರೆಂಡ್ಸ್, ಅದನ್ನು ನಾವು ವರ್ಷಕ್ಕಾದಷ್ಟು ಮಾಡಿಟ್ಕೊಬಿಟ್ರೆ ಮುಂದಿನ ವರ್ಷ ಬರೋ ತನಕನೂ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಮಸಾಲೆ ಎಲ್ಲ ಹಾಕಿಬಿಟ್ರೆ ಒಂದು ವರ್ಷಕ್ಕಾಗಷ್ಟು ನಾವು ಮಾಡಿ ಇಟ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ.